ಅನೇಕ ಸಾವಿರಾರು ಎಕರೆ ಮಾಡಿರ್ತಕ್ಕಂಥದ್ದು ನಾನು ಹೇಳೋದಲ್ಲ, ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರಾ. ಇವತ್ತು ಸಿದ್ದರಾಮಯ್ಯನವರು ನೋಡ್ಬೇಕು, ಡಿ ಕೆ ಶಿವಕುಮಾರ್ ಅವರು ನೋಡ್ಬೇಕು. 800 ಎಕರೆ 1000 ಎಕರೆ ಅಂತ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಪೌಂಡ್ ನಿಮ್ಮ ಮಾಧ್ಯಮಗಳೆಲ್ಲ ಕೂಡ ಕಾಂಪೌಂಡ್ ಹಾಕಿದ್ದಾರೆ. ಇದರ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ವಿ, ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನ ಗೊತ್ತಾಗುತ್ತೆ. ಆ ಒಂದು ಸರ್ಕಾರದ ಆಸ್ತಿಗಳನ್ನ ಕಬಳಿಕೆ ಮಾಡಿಕೊಂಡು ಇವರೆಲ್ಲ ಕೂಡ ಏನ್ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಮೊನ್ನೆ DC ಅವರೇನೋ ಪ್ರಮೋಷನ್ ಕೊಟ್ಟವ್ರು, ಏನ್ ಇಡೀ ರಾಜ್ಯದಲ್ಲಿ ಸುಬ್ಬಾರೆಡ್ಡಿ ಅವರೇ ಗ್ರಾಂಟ್ ಜಾಸ್ತಿ ಕೊಟ್ಟಿರೋದು, ಎಲ್ರಿಗೂ ಇದು ಕೊಟ್ಟಿರೋದೇನೋ ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟಿರೋದೆಲ್ಲ ಜಮೀನುಗಳಿಗೆ ಸಾಗುವಳಿಗೆ ಚೀಟಿಗಳು ಕೊಡ್ಸಿರೋದು ಅಂತ. ಯಾರು ಕೊಡ್ಸಿದಾರೆ ಹೇಳಿ? ಅವ್ರ ಬೇನಾಮಗಳು ಕೊಡಿಸ್ಬಿಟ್ಟು ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟವ್ರು. KDB ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ. ಇದನ್ನ ಇವತ್ತು ಈ ಭಾಗದಲ್ಲಿ KDB ಅಷ್ಟೇ, KDB ಅಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ. ಶಿಡ್ಲಘಟ್ಟದಲ್ಲಿ, ಬಾಗೇಪಲ್ಲಿಯಲ್ಲಿ, ಚಿಂತಾಮಣಿಯಲ್ಲಿ ಈಗಾಗಲೇ ನಡೆದು ಹೋಗಿದೆ. ಇವತ್ತು ಶಿಡ್ಲಘಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಅಹೋರಾತ್ರಿ ಧರಣಿ ಮಾಡ್ತಾವ್ರೆ. ಸಾವಿರಾರು ಎಕರೆ ಲೂಟಿ ಹೊಡಿತಾ ಇದ್ದೀರಾ. ನೀವತ್ತ ಜಮೀನ್ ತಗೊಂಡು 10 ಲಕ್ಷ 20 ಲಕ್ಷಕ್ಕೆ ಜಮೀನ್ ತಗೋತೀರಾ. 1 ಕೋಟಿ 20 ಲಕ್ಷ ರೂಪಾಯಿ ನೀವೆಲ್ಲ ತಗೋತಾ ಇದ್ದೀರಾ. ಇದೆಲ್ಲ ಕಣ್ಕಾಣಲ್ವಾ ನಿಮ್ಗೆ? ಬಾಗೇಪಲ್ಲಿಯಲ್ಲೂ ಸೇಮ್ ಅವ್ರ ಬಾರ್ಗಳಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಗಳಿಗೂ ಜಮೀನೆ, ಅವ್ರಿಗೆ ಅಣ್ಣ ತಮ್ಮಂದ್ರಿಗೂ ಜಮೀನೆ, ಅವ್ರ ಮನೇಲಿ ಇರ್ತಕ್ಕಂಥ ಬೀಗರಿಗೂ ಜಮೀನೆ, ಎಲ್ರಿಗೂ ಜಮೀನೆಲ್ಲ ಮಾಡ್ಕೊಂಡಿದ್ದಾರೆ. ಅನೇಕ ಏನು ಇವತ್ತು 20 ಲಕ್ಷ 30 ಲಕ್ಷಕ್ಕೆ 10 ಲಕ್ಷಕ್ಕೆಲ್ಲ ತಗೊಂಡು ಇವತ್ತು ರಾಜಾರೋಷವಾಗಿ KDBಯಲ್ಲಿ 1 ಕೋಟಿ 20 ಲಕ್ಷಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ರೈತರು ಯಾರಾದ್ರೆ 10 ಲಕ್ಷ ಫಿಕ್ಸ್ ಅಂತೆ. ಮೊನ್ನೆ ತಾನೇ ಗೊತ್ತಾಯ್ತು ನನಗೆ, ಯಾರಪ್ಪ ಕ್ರಷರ್ ಮಾಲೀಕರು ಹೇಳಿದ್ರು, ಒಂದು ತಿಂಗಳಿಗೆ 150 ಟನ್ ಕೊಡ್ಬೇಕಂತ ಅವ್ರಿಗೆ. ನೋಡಿ ಎಂತ ಗತಿ ಬಂತು ಈ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ. ಪಾಪ ಕೆಲವರೆಲ್ಲ ದುಡ್ಡು ಹಾಕಿ ಏನೋ ಬಿಸ್ನೆಸ್ ಮಾಡಿ ದುಡ್ಡು ಮಾಡೋಣ, ಚೆನ್ನಾಗಾಗೋಣ, ಏನು ಕಷ್ಟಪಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ಡೀಸೆಲ್ ರೇಟಲ್ಲಿ, ಈಗಿರ್ತಕ್ಕಂಥ ಲೇಬರ್ ರೇಟಲ್ಲಿ ಇವೆಲ್ಲ ಸಹಿಸ್ಕೊಂಡು ಸರ್ಕಾರಿ ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೈಯಲ್ಲಿ, ಸರ್ಕಾರಿ ಇನ್ಸ್ಪೆಕ್ಟರ್ ಕೈಯಲ್ಲಿ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡಿಸಿ 150 ಟನ್ ಒಬ್ಬ ಕ್ರಷರ್ ಮಾಲೀಕ ಕೊಡಬೇಕು ಒಂದು ತಿಂಗಳಿಗೆ ಅಂತ ಬಾಗೇಪಲ್ಲಿಯಲ್ಲಿ ಫಿಕ್ಸ್ ಆಗಿದೆ. ಇದು ನಿಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಾಧನೆ, ನಿಮ್ಮ ಶಾಸಕರುಗಳು ಮಾಡ್ತಾ ಇರ್ತಕ್ಕಂಥ ಸಾಧನೆ, ನಿಮ್ಮ ಸಚಿವರುಗಳು ಮಾಡ್ತಾ ಇರ್ತಕ್ಕಂಥ ಸಾಧನೆ. 3 ಜನ ಕಿತ್ತಾಡ್ಬಿಟ್ಟು ಏನ್ ಮಿನಿಸ್ಟರ್, ನಾನೊಬ್ಬ ಮಿನಿಸ್ಟರ್ ನೀನೊಬ್ಬ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಹಳೆ ಮಿನಿಸ್ಟರ್ ಕೂಡ ಮನೇಲಿ ಮಲ್ಕೊಂಡ್ಬಿಟ್ರು. ಅವರು ಅಷ್ಟೇ ಮುಗಿಯಿತು. 3 ಜನ ಕಾಲ ಹೇಳ್ಕೊಂಡ್ಬಿಟ್ರು. ಆ ಕಡೆ ಬ್ಲಾಕ್ ಮೇಲ್ ಗಿರಾಕಿಗಳು ಕೊಟ್ಬಿಟ್ರು. ನಿಮ್ ಯಾವತ್ತೇ ಇಷ್ಟು ಮಾತ್ರ ಇದೆ. ಏನು ಎಲ್ಲರೂ ಅದಕ್ಕೆ ಮೊದಲು ನಾನು ಸಚಿವ ಮುಖ್ಯಮಂತ್ರಿನೇ ಆಗ್ಬಿಡ್ತಾರೆ ಅನ್ಕೊಂಡಿದ್ರು. ನಾನೇ ನೀವು ಹೋರಾಡಿದೆ ಡೆಲ್ಲಿ ಪ್ರಯಾಣ, ಇಲ್ಲಿ ಜನ ಕಷ್ಟ ನೋಡ್ರಿ ಅಪ್ಪ, ಜನ ಕಷ್ಟ ನೋಡಿ, ಜನರ ಇವತ್ತು ರೈತರ ಕಷ್ಟ ನೋಡಿ, ಆ ರೈತರ ಗೋಳನ್ನ ನಿಮ್ಗೆ ತಗಲುತ್ತೆ. ಇದಂತೂ ತಪ್ಪಿದಲ್ಲ. ನಿಮ್ಮ ಸರ್ಕಾರ ಮಾಡುವಂತ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ 100 ರೂಪಾಯಿ ಅಡಿಗೆ ತಗೊಂತ ಇದ್ರೆ ಕಾಂಗ್ರೆಸ್ನ ಶಾಸಕರು ಅನೇಕರು ಹೇಳಿದ್ದಾರೆ. ಅವ್ರಿಗೋದ್ರೆ ಡಿಸ್ಕೌಂಟ್ ಅಂತ 20 ರೂಪಾಯಿ 80 ರೂಪಾಯಿ ಕೊಡ್ಲೇಬೇಕಂತೆ ಅವರು. ಕಾಂಗ್ರೆಸ್ ಶಾಸಕರು ನನಗೆ ನೇರವಾಗಿರೋದು, ಅಣ್ಣ ನೀವೆಲ್ಲ ಕೊಡೋದು 100 ರೂಪಾಯಿ, ನನಗೆ 80 ರೂಪಾಯಿ ನಮ್ಮ ಹತ್ರನೇ ತಗೊಂಡವ್ರೆ, 20 ರೂಪಾಯಿ ಮಾತ್ರ ಡಿಸ್ಕೌಂಟ್ ನಮ್ಗೆ ಅಂತ. ಈ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತಾ? ನಮ್ಮಲ್ಲಿ ಸಚಿವರಾಗಲಿ ಯಾರು ಮಾಡಿದ್ರ? ಸುಧಾಕರ್ ಅಣ್ಣವರು ಆಗಿದ್ರು. ಎಷ್ಟು ಜನಕ್ಕೆ ಈ ಭಾಗದಲ್ಲಿ ಕೆಲಸಗಳು ಮಾಡ್ಕೊಂಡಿದ್ದಾರೆ, ಎಷ್ಟು ಜನಕ್ಕೆ ಅಭಿವೃದ್ಧಿ ತಂದಿದ್ದಾರೆ, ಎಷ್ಟು ರೋಡ್ಗಳು ಮಾಡಿಸಿದ್ದಾರೆ. ಇದಾಗನ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ತುಳಿಸೋವರೆಗೂ, ಕಾಂಗ್ರೆಸ್ನ ನಿರ್ನಾಮ ಮಾಡೋವರೆಗೂ, ಈ ಭ್ರಷ್ಟ ಕಾಂಗ್ರೆಸ್ ಮಂತ್ರಿನ ತೆಗೆಯುವವರೆಗೂ ನಾವು ಹೋರಾಟವನ್ನು ಮಾಡಲೇಬೇಕು. ಇವತ್ತು ನಾವು ಬಿಡಬಾರ್ದು. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವ ಅಡಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನ ಇಳಿಸಬೇಕು. ಆ ರೀತಿ ನಾವೆಲ್ಲ ಕೂಡ ಕಾಂಗ್ರೆಸ್ ವಿರುದ್ಧ